ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ನೀವು ಎಷ್ಟು ಸ್ನ್ಯಾಪ್ಚಾಟ್ ಅಕೌಂಟ್ ಯೂಸ್ ಮಾಡ್ತಾ ಇದ್ದೀರಾ? ಚಿಕ್ಕದಾಗಿ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ತಿಳಿಸಿ, ನಾನು ಕೂಡ ತಿಳ್ಕೊತೀನಿ. ಆದರೆ ಬಟ್ ನಾನು ಈ ಒಂದು ತುಂಬ ಸಿಂಪಲ್, ನಿಮ್ಮೊಂದು ಸ್ನ್ಯಾಪ್ಚಾಟ್ ಅಕೌಂಟನ್ನು ಯಾವ ರೀತಿ ಪರ್ಮನೆಂಟಾಗಿ ಡಿಲೀಟ್ ಮಾಡೋದು ನಾನು ಈ ಒಂದು ಜಸ್ಟ್ 2 ಮಿನಿಟ್ಸಲ್ಲಿ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಈಗ ನೀವು ನೋಡ್ಬೋದು, ಇತ್ತೀಚೆಗೆ ಸ್ನ್ಯಾಪ್ಚಾಟಲ್ಲಿ ಅವರೊಂದು ಯೂಸರ್ ಐ ಡಿ ಕೂಡ ಚೇಂಜ್ ಮಾಡೋಕ್ಕೆ ಬರ್ತಾ ಇಲ್ಲ, ಪಾಸ್ವರ್ಡ್ ಕೂಡ ಫಾರ್ಗೆಟ್ ಮಾಡಕ್ಕೆ, ಪಾಸ್ವರ್ಡ್ ಕೂಡ ಹೊಸ ಪಾಸ್ವರ್ಡ್ ಚೇಂಜ್ ಮಾಡೋಕೆ ಕೂಡ ಬರ್ತಾ ಇಲ್ಲ, ಪಾಸ್ವರ್ಡ್ ಫಾರ್ಗೆಟ್ ಮಾಡೋಕೆ ಕೂಡ ಬರ್ತಾ ಇಲ್ಲ, ತುಂಬ ಜನಕ್ಕೆ ಆಪ್ಷನ್ ಕೂಡ ತೋರಿಸ್ತಾ ಇಲ್ಲ. ಆದರೆ ಬಟ್ ನಾನು ನಿಮಗೆ ಈ ಒಂದು ತುಂಬ ಸಿಂಪಲ್, ನಿಮ್ಮೊಂದು ಸ್ನ್ಯಾಪ್ಚಾಟ್ ಅಕೌಂಟನ್ನು ಯಾವ ರೀತಿ ನೀವು ಪರ್ಮನೆಂಟ್ ಡಿಲೀಟ್ ಮಾಡೋದು ಮತ್ತು ಅದ್ರ ಜೊತೆಗೆ ನಿಮ್ಮೊಂದು ಪಾಸ್ವರ್ಡ್ ಯಾವ ರೀತಿ ನೀವು ಫಾರ್ಗೆಟ್ ಮಾಡ್ಕೊಳ್ಳೋ, ಪಾಸ್ವರ್ಡ್ ಚೇಂಜ್ ಮಾಡ್ಕೊಳ್ಳೋ, ಅದನ್ನು ಕೂಡ ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೈತೆ. ಈ ಒಂದು ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಇನ್ನೂ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ಸಂಬಂಧ ಪ್ಲೀಸ್ ಕೆಲಸ ಬೇಗ ಒಂದು ಸಬ್ಸ್ಕ್ರೈಬ್ ಬಟನ್ ಟನ್ನದ ಕ್ಲಿಕ್ ಮಾಡಿದೆ. ಇವತ್ತು ಸ್ಟಾರ್ಟ್ನ ಬನ್ನಿ. ಮೊದಲನೇ ಬಂದ್ಬಿಟ್ಟು ಈ ಪ್ರತಿ ದಿನಕ್ಕೆ ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಅಂದ್ರೆ ಸ್ನ್ಯಾಪ್ಚಾಟ್ ಅನ್ನೋದು ಪ್ರತಿಯೊಬ್ಬರು ಕೂಡ ತುಂಬ ಜನ ಯೂಸ್ ಮಾಡ್ತಾ ಇರ್ತಾರೆ, ತುಂಬ ಜನ ಯೂಸ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲೇ ಹೊರಗಡೆ ಹೋದಾಗ ನಾನು ಇವತ್ತು ಈ ಒಂದು ಪ್ಲೇಸ್ ಬಂದ ಸ್ನ್ಯಾಪ್ ಹಾಕೋದು, ಯಾಕಂದ್ರೆ ಫಿಲ್ಟರ್ಸ್ ಹಾಕಿ ಸ್ನ್ಯಾಪ್ ಹಾಕಿ ಫೋಟೋ ಹಾಕೋದು. ತುಂಬ ಜನ ಸ್ನ್ಯಾಪ್ಚಾಟ್ ಅನ್ನು ತುಂಬ ಜನ ಯೂಸ್ ಮಾಡ್ತಾ ಇರ್ತಾರೆ. ಬಟ್ ಅವ್ರಿಗೆ ಏನು ಮಾಡ್ತಾರೆ, ಹೊಸದಾಗಿ ಯಾವುದೋ ಒಂದು ಮೊಬೈಲ್ ತೊಗೊಂಡ್ರು, ಏನೋ ಒಂದು ಮಾಡಿದ್ರೆ ಅಕೌಂಟ್ ಕ್ರಿಯೇಟ್ ಮಾಡಿಬಿಟ್ಟಿರ್ತಾರೆ. ಆದ್ರೆ ಬಟ್ ಆ ಒಂದು ಅಕೌಂಟ್ ಅವ್ರಿಗೆ ಯಾವ ರೀತಿ ಪರ್ಮನೆಂಟಾಗಿ ಡಿಲೀಟ್ ಮಾಡೋಂತ ಗೊತ್ತಾಗಲ್ಲ. ಕೆಲವೊಂದಷ್ಟು ಜನರಿಗೆ ಏನಾಗಿದೆ, ಅವ್ರು ಸ್ನ್ಯಾಪ್ಚಾಟ್ ಅಕೌಂಟು ಪಾಸ್ವರ್ಡ್ ಕೂಡ ಫಾರ್ಗೆಟ್ ಮಾಡೋದು ಯಾವ ರೀತಿ ಅಂತ ಗೊತ್ತಿಲ್ಲ, ತುಂಬ ಜನರಿಗೆ ಗೊತ್ತಿಲ್ಲ. ಆದ್ರೆ ಬಟ್ ನಾನು ಈ ಒಂದು ಕ್ಲಿಯರ್ ತೋರಿಸ್ಕೊಡ್ತೀನಿ, ಯಾವ ರೀತಿ ಡಿಲೀಟ್ ಮಾಡೋದು, ಯಾವ ರೀತಿ ಪಾಸ್ವರ್ಡ್ ಫಾರ್ಗೆಟ್ ಮಾಡೋದು. ಯಾಕಂದ್ರೆ ಡಿಲೀಟ್ ಮಾಡ್ಬೇಕು ಹಂಗಿಲ್ಲ, ಕೆಲವೊಂದಷ್ಟು ಪ್ರೊಸೆಸ್ ಇದೆ. ನಿಮ್ಗೆ ಡಿಲೀಟ್ ಮಾಡಲೇಬೇಕಂದ್ರೆ ನೀವು ಪಾಸ್ವರ್ಡ್ ಬೇಕು. ಆ ಒಂದು ಕಾರಣಕ್ಕೋಸ್ಕರ ಏನೆಲ್ಲ ಮಾಡೋದು ಎಲ್ಲ ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನೋದು ತುಂಬ ಸಿಂಪಲ್. ನಾನು ನಿಮಗೆ ಮೊದಲು ಮುಟ್ಟು ಸೈಡ್ಗೆ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿಬಿಡ್ತೀನಿ, ತುಂಬ ಸಿಂಪಲ್. ಈಗ ನಾನು ನಿಮಗೆ ಮೊದಲನೇ ಮುಟ್ಟು ಸೈಡ್ಗಡೆ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಿ ನೋಡಿ, ತುಂಬ ಸಿಂಪಲ್. ನಿಮಗೆ ಸೈಡ್ಗೆ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಆಗಿದೆ. ನಾನು ಕೂಡ ಈ ಒಂದು ಮಾಡೋಗೋಸ್ಕರ ಏನು ಮಾಡಿದೆ, ಸ್ನ್ಯಾಪ್ಚಾಟ್ ಅಕೌಂಟನ್ನು ನಾನು ಸ್ನ್ಯಾಪ್ಚಾಟ್ ಡೌನ್ಲೋಡ್ ಮಾಡ್ಕೊಂಡು ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ನಿಮಗೆ ವಿಡಿಯೋ ಮಾಡೋದು ತಿಳಿಸೋಗೋಸ್ಕರ. ಆದ್ರೆ ಬಟ್ ಸ್ವಲ್ಪ ಪ್ರತಿಯೊಬ್ಬರಿಗೂ ರಿಕ್ವೆಸ್ಟ್ ಎಲ್ಲರಿಗೆ, ಯಾಕಪ್ಪ ಅಂದ್ರೆ ಈಗ ನಾನು ಏನು ಮಾಡ್ತಾ ಇದ್ದೇನೆ, ಇದು ವಿದೌಟ್ ಮೈಕ್ ಇಲ್ಲದೆ ವಾಯ್ಸ್, ವಿದೌಟ್ ಮೈಕ್ ಇಲ್ಲದೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನನ್ನ ಮೈಕ್ ಒಂದು ಪಿನ್ ಮುರಿದೋಗಿದೆ, ಆ ಒಂದು ಕಾರಣಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ, ಅದು ಮೈಕ್ ಆನ್ ಆಗಲ್ಲ. ಆ ಒಂದು ಕಾರಣಕ್ಕೋಸ್ಕರ ವಿದೌಟ್ ಮೈಕ್ನಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ಯಾವುದೇ ರೀತಿ ಮೈಕ್ ಇಲ್ಲ, ಹಂಗೆ ವಿಡಿಯೋ ಮಾಡ್ತೀನಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ದಯವಿಟ್ಟು ಎಲ್ಲರಿಗೆ. ತುಂಬ ಸಿಂಪಲ್. ಯಾವ ರೀತಿ ಡಿಲೀಟ್ ಮಾಡೋದಂದ್ರೆ ತುಂಬ ಸಿಂಪಲ್. ಏನು ಮಾಡಿ, ನೀವು ನಿಮ್ಮೊಂದು ಸ್ನ್ಯಾಪ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ನಾನು ಕೂಡ ಫಸ್ಟ್ ಟೈಮು ಏನೂ ಇಲ್ಲ, ಜಸ್ಟ್ ಅಕೌಂಟ್ ಒಂದು ಅದು ಕ್ರಿಯೇಟ್ ಮಾಡೋದು ಗೊತ್ತಿಲ್ಲ, ಯೂಟ್ಯೂಬ್ ನೋಡಿ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಏನೋ ತುಂಬ ಸಿಂಪಲ್. ಸ್ನ್ಯಾಪ್ ಓಪನ್ ಮಾಡಿದ ತಕ್ಷಣ ಈ ರೀತಿ ಎಂಟರ್ಪ್ರೈಸ್ ಬರುತ್ತೆ. ಇಲ್ಲಿ ನೀವು ಅಕೌಂಟ್ ಡಿಲೀಟ್ ಮಾಡ್ಬೇಕಾದ್ರೆ ಏನು ಮಾಡ್ಬೇಕಂದ್ರೆ ತುಂಬ ಸಿಂಪಲ್. ಇಲ್ಲಿ ಮೇಲ್ಗಡೆ ನಿಮ್ಮ ಪ್ರೊಫೈಲ್ ಅನ್ನೋ ಒಂದು ಆಪ್ಷನ್ ಬರುತ್ತೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಮೇಲ್ಗಡೆ ಒಂದು ಆಪ್ಷನ್ ತೋರಿಸುತ್ತೆ, ಏನಪ್ಪ ಅಂದ್ರೆ ಸೆಟ್ಟಿಂಗ್ ಅಂತ ಆಪ್ಷನ್ ಅಂತ ತೋರಿಸುತ್ತೆ. ಇಲ್ಲಿ ನೋಡ್ಕೊಳ್ಬೋದು ಸೆಟ್ಟಿಂಗ್ಸ್ ಅಂತ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ತೆಳಗಡೆ ಸ್ವೈಪ್ ಮಾಡಿದ ತಕ್ಷಣ ನಿಮ್ಗೊಂದು ಮತ್ತೊಂದು ಆಪ್ಷನ್ ತೋರಿಸುತ್ತೆ, ಅದು ಕೂಡ ತೋರಿಸ್ತೀನಿ ನೋಡಿ. ತುಂಬ ಸಿಂಪಲ್ ಹೇಳ್ತಾ ಇರ್ತೇನೆ ನೋಡ್ಕೊಳ್ಳಿ. ಅಲ್ಲಿ ಏನಪ್ಪ ನಿಮಗೆ ಹೆಲ್ಪ್ ಸೆಂಟರ್ ಅಂತ ಒಂದು ಬರುತ್ತೆ ನೋಡಿ, ಲಾಸ್ಟ್ಗೆ ಬಂದ್ಬಿಟ್ಟು ಅಂದ್ರೆ ಸಪೋರ್ಟ್ ಆ್ಯಂಡ್ ಫೀಡ್ಬ್ಯಾಕ್ ಅಂತ ಇದೆಯಲ್ಲ, ಜಸ್ಟ್ ಅದ್ರ ಮೇಲೆ ತೆಳಗಡೆ ಅಲ್ಲಿ ಹೆಲ್ಪ್ ಸೆಂಟರ್ ಅಂತ ಇದೆ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಡೈರೆಕ್ಟ್ ಈ ರೀತಿ ಒಂದು ಎಂಟರ್ಪ್ರೈಸ್ ಓಪನ್ ಆಗುತ್ತೆ. ಇದು ನಾನು ಏನು ಮಾಡ್ತೀನಿ, ಲ್ಯಾಂಗ್ವೇಜ್ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ತೀನಿ. ಯಾಕಂದ್ರೆ ನನಗೆ ಅಷ್ಟು ಹಿಂದಿ ಬರಲ್ಲ, ಆ್ಯಕ್ಚುಲಿ ಮುಟ್ಟು ಇಂಗ್ಲೀಷ್ ಪರ್ಫೆಕ್ಟ್ ಬರಲ್ಲ. ಇರಲಿ, ಅಡ್ಜಸ್ಟ್ ಮಾಡ್ತೀನಿ, ಏನು ಮಾಡೋದು ಇರಲಿ. ಏನಲ್ಲ ಈ ರೀತಿ ಓಪನ್ ಮಾಡ್ತೀನಿ. ಇಲ್ಲಿ ನೀವು ಮೇನ್ ಇಂಪಾರ್ಟೆಂಟ್ ಅಂದರೆ ಇಲ್ಲಿ ನಿಮಗೆ ಸರ್ಚ್ ಅಂತ ಇದೆ, ಜಸ್ಟ್ ಏನಿಲ್ಲ. ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಆಪ್ಷನ್ ಬರ್ತೇನಪ್ಪ, ಡಿಲೀಟ್ ಮೈ ಅಕೌಂಟ್ ಅಂತ ತೆಳಗಡೆ ತೋರಿಸುತ್ತೆ. ತೆಳಗಡೆ ನಿಮ್ಗೆ ಸಜೆಷನ್ ಆಗುತ್ತೆ, ನೀವು ಸರ್ಚ್ ಮಾಡಿ ತೆಳಗಡೆ ಸಜೆಷನ್ ಆಗುತ್ತೆ. ಆದರೆ ಬಟ್ ಒಂದು ವೇಳೆ ನಿಮಗೆ ಇಲ್ಲಿ ಬರಲಿಲ್ಲಪ್ಪ, ನೀವು ಏನು ಮಾಡಿ ಅಂದರೆ ಡಿಲೀಟ್ ಮೈ ಅಕೌಂಟ್ ಅಂತ ನೀವು ಸರ್ಚ್ ಮಾಡ್ಕೊಳ್ಳಿ, ಬರುತ್ತೆ. ಈ ಸಜೆಷನ್ ನೀವು ಮಾಡ್ಕೊಳ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ. ಜಸ್ಟ್ ಡಿಲೀಟ್ ಮೈ ಅಕೌಂಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಾನು ನಿಮಗೆ ಹೇಳ್ತೇನೆ, ತುಂಬ ಸಿಂಪಲ್. ಇಲ್ಲಿ ನಿಮಗೆ ಈ ರೀತಿ ಬರುತ್ತೆ ನೋಡಿ, ಹೌ ಡು ಡಿಆಕ್ಟಿವಿಟಿ ಫಾರ್ ಡಿಲೀಟ್ ಮೈ ಸ್ನ್ಯಾಪ್ಚಾಟ್ ಅಕೌಂಟ್ ಅಂತ ಬರುತ್ತೆ. ಜಸ್ಟ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದ್ರೆ ತೆಳಗಡೆ ಬಂತು, ಇಲ್ಲಿ ಆಂಡ್ರಾಯ್ಡ್ ಅಂಡ್ iOS ಅಂತ ಕೇಳುತ್ತೆ, ಮತ್ತೆ ವೆಬ್ ಅಂತ ಕೇಳುತ್ತೆ. ಇದರಲ್ಲಿ ಏನಂದ್ರೆ ನೀವು ಏನಾದರೂ ಆಂಡ್ರಾಯ್ಡ್ ಮೊಬೈಲಿಂದ ಅಕೌಂಟ್ ಡಿಲೀಟ್ ಮಾಡ್ತಾ ಇದ್ರೆ, ಆಂಡ್ರಾಯ್ಡ್ ಮೊಬೈಲಲ್ಲಿ ಲಾಗಿನ್ ಇದ್ರೆ ನೀವು ಆಂಡ್ರಾಯ್ಡ್ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಪ್ಪ ನೀವು iOS ಅಂದ್ರೆ ಈಗ ಐಫೋನು, ಆಪಲ್ ಪ್ರಾಡಕ್ಟ್ ಈ ರೀತಿ ಅದರಲ್ಲಿ ನೀವು ಈಗ ಮಾಡ್ತಾ ಇದ್ರೆ ಅಂದ್ರೆ ಜಸ್ಟ್ iOS ಅಂತ ಕ್ಲಿಕ್ ಮಾಡಿ. ಇಲ್ಲ ನೀವು ವೆಬ್ ಒಂದು ಕ್ರೋಮಲ್ಲಿ ಲಾಗಿನ್ ಆಗಿದ್ರೆ ಅಂದ್ರೆ ಆ ವೆಬ್ ಮೇಲೆ ಕ್ಲಿಕ್ ಮಾಡಿ. ಜಸ್ಟ್ ಈ ರೀತಿ ಕ್ಲಿಕ್ ಮಾಡಿ. ಈಗ ನಾನು ಏನು ಮಾಡ್ತೀನಿ, ಆಂಡ್ರಾಯ್ಡ್ ಎಕ್ಸಾಂಪಲ್ ನಾನು ತೋರಿಸ್ತಾ ಇದ್ದೀನಿ. ಈ ಆಂಡ್ರಾಯ್ಡ್ ನಾನು ಈಗ ಏನು ಮಾಡ್ತೀನಿ, ಸ್ನ್ಯಾಪ್ ಅಕೌಂಟ್ ಇಲ್ಲಿ ಇದೆ ನೋಡಿ, ಮೇನ್ ಇಂಪಾರ್ಟೆಂಟು ಸ್ನ್ಯಾಪ್ ಅಕೌಂಟ್ಸ್ ಪೋರ್ಟಲ್ ಅಂತ ಇದೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ನೆಕ್ಸ್ಟ್ ಎಂಟರ್ಪ್ರೈಸ್ ಓಪನ್ ಆಗುತ್ತೆ, ಈ ರೀತಿ ಎಂಟರ್ಪ್ರೈಸ್ ಓಪನ್ ಆಗುತ್ತೆ. ಇಲ್ಲಿ ತೆಳಗಡೆ ಉಂಟು ಮೇನ್ ಇಂಪಾರ್ಟೆಂಟು, ಏನಾದರೂ ನೀವು ಪಾಸ್ವರ್ಡ್ ಮರ್ತೋಗಿದ್ರೆ ಮೇನ್ ಇಂಪಾರ್ಟೆಂಟ್ ಏನು ಮಾಡ್ಬೇಕಾದ್ರೆ ಇಲ್ಲಿ ನಿಮಗೆ ಚೇಂಜ್ ಪಾಸ್ವರ್ಡ್ ಅಂತ ಬರುತ್ತೆ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಇದ್ರ ಮೇಲೆ ಇಲ್ಲಿ ಚೇಂಜ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ, ಅದು ಕೂಡ ಮೇನ್ ಇಂಪಾರ್ಟೆಂಟ್. ನಾನು ನಿಮಗೆ ಹೇಳ್ತೀನಿ ನೋಡಿ, ಇಲ್ಲಿ ಚೇಂಜ್ ಪಾಸ್ವರ್ಡ್ ಅಂದ್ರೆ ನಿಮಗೆ ಇಲ್ಲಿ ನೀವು ಬೇಕಾದ ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ಬೋದು, ಏನು ಇಲ್ಲ, ತುಂಬ ಸಿಂಪಲ್ ನೋಡ್ಕೊಳ್ಳಿ. ಇಲ್ಲಿ ನ್ಯೂ ಪಾಸ್ವರ್ಡ್ ನಿಮ್ಗೆ ಬೇಕಾದ, ಇಲ್ಲಿ ಮೇಲ್ಗಡೆ ನ್ಯೂ ಪಾಸ್ವರ್ಡ್ ತೆಳಗಡೆ ನಿಮ್ಮೊಂದು
ಕನ್ಫರ್ಮ್ ಪಾಸ್ವರ್ಡ್ ಮೇಲ್ಗಡೆ ಏನು ಪಾಸ್ವರ್ಡ್ ಆಗಿರೋ ಅದೇ ಪಾಸ್ವರ್ಡ್ ಆಗುತ್ತೆ, ಅಲ್ಲ ನೀವು ಕನ್ಫರ್ಮ್ ಪಾಸ್ವರ್ಡ್ ಹಾಕಿ ಜಸ್ಟ್ ನೀವು ಚೇಂಜ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಪಾಸ್ವರ್ಡ್ ಚೇಂಜ್ ಮಾಡ್ಕೊಳ್ಬೋದು. ಇಲ್ಲ ಪಾಸ್ವರ್ಡ್ ನಿಮ್ಗೆ ಗೊತ್ತೇ ಇಲ್ಲ ಅದನ್ನು ಫಾರ್ಗೆಟ್ ಮಾಡೋದು ಅದನ್ನು ಕೂಡ ಹೇಳ್ತಾನೆ ತುಂಬ ಸಿಂಪಲ್. ಈಗ ಈ ಮತ್ತೆ ಬ್ಯಾಕ್ ಬಂತು ನೋಡಿ, ಎಲ್ಲಿ ಏನಿಲ್ಲ ವಾಪಸ್ ಮತ್ತೆ ಹೋಗ್ತಾನೆ. ಜಸ್ಟ್ ತೋರಿಸೋಸ್ಕರ ನಿಮಗೆ ತೋರಿಸ್ತಾ ಇದ್ದೀನಿ. ಓಕೆ, ಈಗ ನಾನು ತೋರಿಸ್ತೀನಿ ಮತ್ತೆ. ಓಕೆ, ಡಿಲೀಟ್ ಅಕೌಂಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಕೆಳಗೆ ಬಂದು ನಿಮ್ಗೊಂದು ಆಪ್ಷನ್ ಇದೆ ನೋಡಿ, ಡಿಲೀಟ್ ಮೈ ಅಕೌಂಟ್ ಅಂತ ತೋರಿಸ್ತಾ ಇದೆ ನೋಡಿ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಡೈರೆಕ್ಟ್ ಆಗಿ ಇಲ್ಲಿ ನೋಡಿ, ಇಲ್ಲಿ ಏನು ಕೇಳುತ್ತೆ, ಇಲ್ಲಿ ನಿಮ್ಮೊಂದು ಯೂಸರ್ ನೇಮ್ ಕೇಳುತ್ತೆ, ಸ್ನ್ಯಾಪ್ ಅಕೌಂಟ್ ಯೂಸರ್ ನೇಮ್, ಅದ್ರ ಜೊತೆ ಪಾಸ್ವರ್ಡ್ ಕೇಳುತ್ತೆ. ಇಲ್ಲಿ ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ನೀವು ಹಾಕಲೇಬೇಕು ಕಂಪಲ್ಸರಿ. ನೀವು ಇದನ್ನ ಹಾಕಿ ನೀವು ಜಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ವಿತ್ನು 30 days ನಿಮಗೆ ಟೈಮ್ ಇರುತ್ತೆ ನೋಡಿ. ಇವ್ರು ಕೊಟ್ಟಿದ್ದಾರೆ, ಯುವರ್ ಅಕೌಂಟ್ ವಿಲ್ ಬಿ ಡಿಆಕ್ಟಿವೇಟ್ ವಿಚ್ ಮೀನ್ಸ್ ಫ್ರೆಂಡ್ಸ್ ಅಂತ ಇದೆ. ಅಂದರೆ ಟೋಟಲ್ ಆಗಿ ಒಂದು 30 ದಿನಗಳ ಟೈಮ್ ತಗೊಳುತ್ತೆ. ಆ 30 days ವರೆಗೂ ನಿಮ್ಮೊಂದು ಅಕೌಂಟ್ ಏನಾಗಿರ್ತದೆ ಡಿಲೀಟ್ ಮಾಡಿರ್ತಾರೆ. 30 days ವರೆಗೂ ನೀವು ವೇಟ್ ಮಾಡಬೇಕು. ಅದ್ರ ಒಳಗಡೆ 30 ದಿನಗಳ ಒಳಗೆ, ಅಂದರೆ 30 ದಿನದ ಒಳಗಡೆ ನೀವು ಏನಾದರೂ ಅಕೌಂಟ್ ವಾಪಸ್ ಲಾಗಿನ್ ಮಾಡಿದ್ರೆ ಅಕೌಂಟ್ ಲಾಗಿನ್ ಆಗುತ್ತೆ. ಲಾಗೌಟ್ ಅಂದ್ರೆ ಅದು ಡಿಲೀಟ್ ಆಗಲ್ಲ, ಪರ್ಮನೆಂಟ್ ಮತ್ತೆ ಲಾಗಿನ್ ಆಗಿರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ನೀವು ಇಲ್ಲಿ ನೋಡಿ ತುಂಬ ಸಿಂಪಲ್. ಇಲ್ಲಿ ನೀವು ಪಾಸ್ವರ್ಡ್ಗೆ ಜಸ್ಟ್ ಕಂಟಿನ್ಯೂ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ, 30 ದಿನಗಳ ಕಾಲ ಟೈಮ್ ತಗೊಳುತ್ತೆ ಡಿಲೀಟ್ ಆಗ್ಬೇಕಾರೆ. ಆ 30 ದಿನಗಳ ಕಾಲವರೆಗೆ ನೀವು ಏನು ಮಾಡಬೇಕು, ಯಾವುದೇ ರೀತಿ ನಿಮ್ಮೊಂದು ಈ ಅಕೌಂಟು, ಈ ಒಂದು ಯೂಸರ್ ನೇಮ್ ಅಕೌಂಟು ಯಾವುದೇ ಕಾರಣಕ್ಕೂ ಲಾಗಿನ್ ಆಗೋಂಗಿಲ್ಲ. ಲಾಗಿನ್ ಆದರೆ ಒಂದು ವೇಳೆ ಆ ಒಂದು ಅಕೌಂಟ್ ಡಿಲೀಟ್ ಆಗಲ್ಲ. ಮೇನ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ. ಈ ರೀತಿ ಮಾಡಿ ನೀವು ಮಾಡ್ಕೊಳ್ಬೋದು, ತುಂಬ ಸಿಂಪಲ್. ನಿಮ್ಮೊಂದು ಅಕೌಂಟ್ ಪರ್ಮನೆಂಟಾಗಿ ಡಿಲೀಟ್ ಮಾಡಿದ್ರೆ ಇದೇ ಒಂದು ಕಾರಣ. ಅಂದ್ರೆ 30 ದಿನಗಳ ಟೈಮ್ ಇರುತ್ತೆ. ಈಗ ನೀವು ಡಿಲೀಟ್ ಇವಾಗ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಮಂತ್, ಅಂದರೆ ಈಗ 30 ಡೇಟಿಗೆ ನಿಮ್ಮೊಂದು ಅಕೌಂಟ್ ಪರ್ಮನೆಂಟಾಗಿ ಡಿಲೀಟ್ ಆಗಿರುತ್ತೆ. ಸ್ವಲ್ಪ ವೇಟ್ ಮಾಡಬೇಕು, ಇಷ್ಟೇ. ತುಂಬ ಸಿಂಪಲ್. ಈ ರೀತಿ ಮಾಡಿ ನೀವು ನಿಮ್ಮೊಂದು ಸ್ನ್ಯಾಪ್ಚಾಟ್ ಅಕೌಂಟನ್ನು ಡಿಲೀಟ್ ಮಾಡ್ಕೊಳ್ಬೋದು. ತುಂಬ ಸಿಂಪಲ್ಗೆ, ಈಸಿಯಾಗಿ 2 ನಿಮಿಷದಲ್ಲಿ ಆರಾಮಾಗಿ ಆಗುತ್ತೆ. ಈ ರೀತಿ ಮಾಡಿ ನೀವು ಡಿಲೀಟ್ ಮಾಡ್ಕೊಳ್ಬೋದು. ಏನಿಲ್ಲ, ತುಂಬ ಸಿಂಪಲ್ಗೆ ನಾನು ಮಾಡ್ತೀನಿ, ಒಂದು ಸ್ಕ್ರೀನ್ಶಾಟ್ ಹಾಕೋತೀನಿ, ಯಾಕಂದ್ರೆ ತಮ್ಮನೇಲಿ ಹಾಕಬೇಕಲ್ಲ. ಓಕೆ, ಈಗ ನಾನು ನಿಮಗೆ ಅಕೌಂಟ್ ಯಾವ ರೀತಿ ಡಿಲೀಟ್ ಮಾಡೋಂತ ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನೀವು ನಿಮ್ಮೊಂದು ಸ್ನ್ಯಾಪ್ ಅಕೌಂಟನ್ನು, ಅಂದರೆ ಅದರೊಂದು ಅಕೌಂಟ್ ಪಾಸ್ವರ್ಡ್ ಯಾವ ರೀತಿ ಫಾರ್ಗೆಟ್ ಮಾಡೋದು ಅದನ್ನು ಕೂಡ ತೋರಿಸ್ಕೊಡೋದು. ತುಂಬ ಸಿಂಪಲ್. ಏನಿಲ್ಲ, ನೀವೇನು ಮಾಡಿ ನಿಮ್ಮೊಂದು ಸ್ನ್ಯಾಪ್ಚಾಟ್ ಅಕೌಂಟ್ ಏನಿದೆ ಅದು ನೀವೇನು ಮಾಡಬೇಕು, ಲಾಗೌಟ್ ಆದ ತಕ್ಷಣ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವೇನು ಮಾಡಬೇಕು, ಇಲ್ಲಿ 2 ಆಪ್ಷನ್ ಬರ್ತೈತೆ ಅಲ್ಲ, ಇದೆಲ್ಲ ಯೂಸ್ ಅದರ್ ಅಕೌಂಟ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಫಾರ್ಗೆಟ್ ಯುವರ್ ಪಾಸ್ವರ್ಡ್ ಅಂತ ಬರ್ತದೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಹಾಕಿ, ಇಲ್ಲಪ್ಪ ನೀವು ಫಾರ್ಗೆಟ್ ಪಾಸ್ವರ್ಡ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ 2 ಆಪ್ಷನ್ ಬರುತ್ತೆ. ಮೊಬೈಲ್ ನಂಬರ್ ಕೇಳುತ್ತೆ, ಇಲ್ಲಾಂದ್ರೆ ನಿಮ್ಮದು ಇಮೇಲ್ ಐಡಿ, ನೀವು ಎದ್ರ ಮೂಲಕ ಲಿಂಕ್ ಮಾಡಿದ್ರೆ ನಿಮ್ಮೊಂದು ಅಕೌಂಟ್ ಅದನ್ನ ಕೇಳುತ್ತೆ. ಜಸ್ಟ್ ನಾನು ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ನಿಮ್ಮೊಂದು ಮೊಬೈಲ್ ನಂಬರ್ ಹಾಕಬೇಕು. ಮೊಬೈಲ್ ನಂಬರ್ ಹಾಕಿದ ತಕ್ಷಣ ಆಟೋಮೆಟಿಕ್ ನಿಮಗೆ OTP ಬರುತ್ತೆ. ಅದರಂತೆ ನೀವು ಹೊಸ ನೀವು ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ಬೋದು. ಈ ರೀತಿ ಮಾಡಿ ನೀವು ನಿಮ್ಮೊಂದು ಅಕೌಂಟ್ ಪಾಸ್ವರ್ಡ್ ಫಾರ್ಗೆಟ್ ಮಾಡ್ಕೊಳ್ಬೋದು. ಈಗ ನಾನು ನಿಮಗೆ ಮೊದಲು ಸರಿ ಮೊಬೈಲ್ ಸ್ಕ್ರೀನ್ ಕಡೆ ಆಫ್ ಮಾಡಿದ್ದೀನಿ. ತುಂಬ ಸಿಂಪಲ್. ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪ್ರತಿಯೊಬ್ಬರು ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ಪ್ರತಿಯೊಬ್ಬರು ಕೂಡ ಈ ಒಂದು ಶೇರ್ ಮಾಡಿ. ಯಾರೆಲ್ಲ ಸ್ನ್ಯಾಪ್ಚಾಟ್ ಅಕೌಂಟ್ ಯೂಸ್ ಮಾಡ್ತಾರೆ ಅವರೆಲ್ಲರೂ ಕೂಡ ಶೇರ್ ಮಾಡಿ. ಯಾಕಂದರೆ ಒಬ್ಬರೇ ಒಂದೊಂದು 2 ಅಕೌಂಟ್ ಯೂಸ್ ಮಾಡ್ತಾ ಇರ್ತಾರೆ. ಅವ್ರಿಗೆಲ್ಲರೂ ಕೂಡ ಈ ಒಂದು ನೋಡಿ ಅವರು ಕೂಡ ಡಿಲೀಟ್ ಮಾಡ್ಕೊಳ್ಳಿ ಅಂತ ಈ ಒಂದು ನಮಸ್ತೀನಿ. ಈ ಒಂದು ನಮ್ಗೆ ಮುಂಚೆ ಪ್ರತಿಯೊಬ್ಬರಿಗೆ ಸ್ಪ್ಯಾಮರ್ಸ್ ಎಲ್ಲರಿಗೂ ಹೇಳ್ತೀನಿ. ಈ ಒಂದು ಇಷ್ಟ ಆದರೆ ತುಂಬ ಸಿಂಪಲ್, ಏನು ಮಾಡಬೇಡಿ, ಜಸ್ಟ್ ಪ್ರೀತಿ ಒಂದು ಲೈಕ್ ಮಾಡ್ಕೊಳ್ಳಿ. ಮತ್ತೆ ನಾನು ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಪ್ರತಿಯೊಬ್ಬರ ಜೇನು ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರಿಗೆ ಬಾಯ್.